Hey, hi guys, so welcome to another new blog. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಎಂಜೆ, ಫೌಂಡರ್ ಅಂಡ್ ಸಿಇಒ ಎಂಜಿಆರ್ ಮೊಬೈಲ್ ಪ್ರೈವೇಟ್ ಲಿಮಿಟೆಡ್. ಸ್ಪೆಷಲ್ ಆಗಿ ಬಿಸ್ನೆಸ್ ಸೀರೀಸ್ ವಿಡಿಯೋಸ್ ನಾನು ಮಾಡ್ತಾ ಇದ್ದೀನಿ. ನನ್ನ ಒಂದು 7 years ಬಿಸ್ನೆಸ್ ಜರ್ನಿ ಒಳಗಡೆ ನಾನು ಮಾಡಿರುವಂತ ಮಿಸ್ಟೇಕ್ಸ್, ನಾನು ಕಲ್ತಿರುವಂತ ಪ್ರತಿಯೊಂದು ಕಂಪನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಹಾಗೆ ನಿಮ್ಗೆ ಇದು ಹೆಲ್ಪ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಸ್ಪೆಷಲ್ ಆಗಿ ಬಿಸ್ನೆಸ್ ಓನರ್ಸ್, ಹಾಗೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕಂತ ಇರೋರು ಅಥವಾ ಸ್ಟಾರ್ಟ್ಅಪ್ ನ ಆಲ್ರೆಡಿ ರನ್ ಮಾಡ್ತಾ ಇರೋರಿಗೆ, ಕಂಪನಿಯ ಝೀರೋ ಇಂದ ನಾನು ಕಂಪನಿ ಪ್ರೈವೇಟ್ ಲಿಮಿಟೆಡ್ ಕಂಪನಿವರೆಗೂ ನನ್ನ ಒಂದು ಜರ್ನಿಯ ಬಿಸ್ನೆಸ್ ಸೀಕ್ರೆಟ್ಸ್ ಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ಹಾಗಿದ್ರೆ ನೀವು ರೆಡಿ ಇದ್ದೀರಾ ಕಲೀಲಿಕ್ಕೆ? ನನ್ನ ಒಂದು ಪ್ರತಿ ವಿಡಿಯೋಸ್ ಒಳಗಡೆ ನೀವು ಬಿಸ್ನೆಸ್ ನ ಬಗ್ಗೆ ಸಾಕಷ್ಟು ಕಲಿತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಿದ್ರೆ ನೀವು ರೆಡಿ ಇದ್ರೆ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಡಿ. ಬನ್ನಿ ಸ್ಟಾರ್ಟ್ ಮಾಡೋಣ ನನ್ನ ಜರ್ನಿ ಜೊತೆ ನಿಮ್ಮ ಬಿಸ್ನೆಸ್ ಲರ್ನಿಂಗ್ಸ್ ನ. ಸೊ ನಾನು ಇವತ್ತು ಸರ್ಪ್ರೈಸ್ ವಿಸಿಟ್ಗೆ ಹೋಗ್ತಾ ಇದ್ದೀನಿ, ಸೆಕೆಂಡ್ ಬ್ರಾಂಚ್ ಗಜೇಂದ್ರಗಡ. ಬನ್ನಿ ಲೆಟ್ಸ್ ಗೋ. ತುಂಬ ರೇನ್ ಬರ್ತಾ ಇದೆ, ಸಖತ್ತಾಗಿ ಮಳೆ ಕೂಡ ಬರ್ತಾ ಇದೆ. ವಿಲ್ ಗೋ, ಕಮ್ ಲೆಟ್ಸ್ ಗೋ. ಆ್ಯಂಡ್ ನಿಮಗೂ ಕೂಡ ಸಾಕಷ್ಟು ನಾಲೆಜನ್ನು ನಾನು ಕೊಡ್ತೀನಿ. ಹೌ ಐ ಬಿಲ್ಡ್ ಮೈ ಕಂಪನಿ ಅಪ್ ಟು ದಿಸ್ ಮಚ್ ಲೆವೆಲ್. ಸೊ ಸರ್ಪ್ರೈಸ್ ವಿಸಿಟ್ ಅಂದರೆ ಏನು ಗೊತ್ತಾ? ಸೊ ಸ್ಟೋರಲ್ಲಿ ಕಂಪ್ಲೀಟಾಗಿ SOPs ಯಾವ ಥರ ರನ್ ಆಗ್ತಾ ಇದ್ದಾವೆ. SOPs ಅಂದರೆ ಏನು ಅಂತ ಹೇಳ್ತೀನಿ, ಫಸ್ಟ್ ತಿಳ್ಕೊಳ್ಳಿ. SOPs ಅಂದರೆ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್, ಓಕೆನಾ? ಸೊ ಇದನ್ನು ಸರಿಯಾಗಿ ನಡೀತಾ ಇದೆಯೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಪ್ಲಸ್ ಇನ್ನೊಂದು ಏನಪ್ಪ ಅಂದರೆ, ಇದರಿಂದ ಏನು ಯೂಸ್? SOPs ಅಂತ ಒಂದ್ಸರಿ ನೀವೇನಾದರೂ ಮಾಡಿದರೆ ಚೆಕ್ ಲಿಸ್ಟ್ ಆದಾಗೆ ಎವ್ರಿ ಟೈಮ್ ನೀವು ವರ್ಕರ್ಸಿಗೆ ಪದೇ ಪದೇ ಈ ವರ್ಕ್ ಮಾಡಿಲ್ವಾ, ಆ ವರ್ಕ್ ಮಾಡಿಲ್ಲ, ನೀನು ಈ ಕೆಲಸ ಮಾಡಿಲ್ಲ, ಆ ಕೆಲಸ ಮಾಡಿಲ್ಲ ಅನ್ನೋದು ತಪ್ಪುತ್ತೆ. ಇದೇ ಸಿಸ್ಟಮಲ್ಲಿ ಬಿಲ್ಡ್ ಆಗುತ್ತೆ. ಕಂಪ್ನೀಸ್ ಒಳಗಡೆ ಎಲ್ಲನೂ ಇದನ್ನ ಕ್ರಿಯೇಟ್ ಮಾಡಿ ಕೊಟ್ಬಿಡ್ತಾರೆ. ಒನ್ಸ್ ನೀವು ಕ್ರಿಯೇಟ್ ಮಾಡಿದರೆ ಸಾಕು, ಈಸಿಯಾಗಿ SOP ಥ್ರೂ ರನ್ ಆಗ್ತಾ ಇದೋ ಇಲ್ಲೋ ಅನ್ನೋದನ್ನು ಜಸ್ಟ್ ಮ್ಯಾನೇಜರ್ ಹ್ಯಾಂಡ್ ಓವರ್ ಮಾಡಿ ಹೋಗ್ತಾ ಇರ್ತಾನೆ. ಜಸ್ಟ್ ನಾವೇನು ಮಾಡ್ತೀವಿ ಅಂದರೆ ಮಂತ್ಲಿ ಒನ್ಸ್ ಆಗಿರ್ಬೋದು, ವೀಕ್ಲಿ ಒನ್ಸ್ ಆಗಿರ್ಬೋದು, ಸರ್ಪ್ರೈಸ್ ವಿಸಿಟ್ ಥ್ರೂ ಕಂಪ್ಲೀಟಾಗಿ ಸ್ಟೋರ್ SOPsನ ಚೆನ್ನಾಗಿ ನಡೀತಾ ಇದೆಯೋ ಇಲ್ಲ ಅನ್ನೋದನ್ನು ಚೆಕ್ ಮಾಡ್ತೀವಿ. ಇದರಿಂದ ಬಿಸ್ನೆಸ್ ಪ್ರಾಪರಾಗಿ ರನ್ ಆಗುತ್ತೆ. ಸೊ ಇನ್ನೂ ಸಾಕಷ್ಟು ಹೇಳ್ತಾ ಹೋಗ್ತೀನಿ. ಸ್ಟೇ ಕನೆಕ್ಟೆಡ್. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ವೀಡಿಯೋ ನನ್ನ ಮೇಲ್ಗಡೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಂಬಿಡಿ. ಲೇಟೆಸ್ಟ್ ಆಗಿರುವಂಥ ಈ ಥರ ವೀಡಿಯೋಸ್ ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ನನ್ನ ವೀಡಿಯೋ ನೋಡೋದ್ರ ಜೊತೆಗೇ ಸಾಕಷ್ಟನ್ನು ಕಲಿಬೋದು. ಗೈಸ್, ಸೊ ಫೈನಲಿ ಗಜೇಂದ್ರಗಡ ರೀಚ್ ಆಗಾಯಿತು. ಸೊ ಸರ್ಪ್ರೈಸ್ ವಿಸಿಟ್ಗೆ ಹೋಗೋಣ. ಓಕೆ, ಬನ್ನಿ ಲೆಟ್ಸ್ ಗೋ. ಸೊ ಗೈಸ್, ಇದೇ ನಮ್ಮ ಸೆಕೆಂಡ್ ಬ್ರಾಂಚ್ ಗಜೇಂದ್ರಗಡ. ನೀವು ನೋಡ್ತಾ ಇರ್ಬೋದು, ಲುಕ್ ಎಟ್ ದ್ಯಾಟ್. ಲೊಕೇಶನ್ ವಾಸ್, ಯಾವಾಗಲೂ ಸ್ಟೋರ್ನ ಲೊಕೇಶನ್ ನಿಯರ್ ಬೈ ರೋಡ್ ಸೈಡ್ ಇರಬೇಕಾಯ್ತಾ, ಅಂದ್ರೇ ನಿಮಗೆ ಕಸ್ಟಮರ್ ವಾಕಿನ್ಸು ಅಡ್ವರ್ಟೈಸ್ಮೆಂಟ್ ಆಗೋಕ್ಕೆ ಸಾಧ್ಯ ಇರುತ್ತೆ. ಸೊ ಸ್ಟೋರನ್ನು ನೀವೇನಾದರೂ ಹೋಗ್ಬಿಟ್ಟು ಭಾಳ ಬ್ಯಾಕ್ ಸೈಡಲ್ಲಿ ಏನಾದರೂ ಮಾಡಿದರೆ, ಲೈಕ್ ಇದ್ರೆ ಪಾರ್ಕಿಂಗ್ ಇಶ್ಯೂ ಬರ್ಬೋದು. ಪ್ಲಸ್ ಕಸ್ಟಮರ್ಸ್ಗೆ ನಿಮ್ಮ ಬ್ರ್ಯಾಂಡ್ನ ಬಗ್ಗೆ ಗೊತ್ತಾಗೋದು ಭಾಳ ಕಡಿಮೆ ಆಗುತ್ತೆ. ಇವಾಗ ಸ್ಟೋರ್ ನೋಡಿ ರೋಡ್ ಸೈಡ್ ಪ್ರಾಪರ್ ಆಗಿ ಕಾಣ್ತಾ ಇದೆ. ಈ ಥರ ಇರ್ಬೇಕು ಯಾವಾಗಲೂ ಕೂಡ ಸ್ಟೋರ್ಸ್, ಸೊ ದಟ್ ಕಸ್ಟಮರ್ ಕ್ಯಾನ್ ಈಸಿಲಿ ಐಡೆಂಟಿಫೈ ಅಂತ ನಾನು ಹೇಳ್ಬೋದು. ಓಕೆ, ಸೊ ಸ್ಟೋರ್ ನೋಡ್ತಾ ಇರ್ಬೋದು, ಸಖತ್ತಾಗಿ ಕ್ರೌಡ್ ಇದೆ, ಕಸ್ಟಮರ್ಸ್ ಅಂತೂ ಫುಲ್ ಇದ್ದಾರೆ. ಬನ್ನಿ ಒಳಗಡೆ ಹೋಗ್ಬಿಟ್ಟು ವಿಲ್ ಸಿ. ಸೊ ಈ ಥರ ಎರರ್ಸ್ ಸಾಕಷ್ಟು ಇರ್ತವೆ. ಎವ್ರಿ ಟೈಮ್ ವಿ ನೀಡ್ ಟು ಚೆಕ್ ಇಟ್ ಔಟ್. ಓಕೆ, ಇದಕ್ಕೆ ಹೇಳೋದು ಸಮ್ ಎರರ್ಸ್. ಸೊ SOPನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಯಾವುದಾದ್ರೂ ಡಿಪಾರ್ಟ್ಮೆಂಟಲ್ಲಿ ಆಗಿರ್ಬೋದು, ಯಾವುದಾದ್ರೂ ವರ್ಕಲ್ಲಿ ಆಗಿರ್ಬೋದು ಎರರ್ಸ್ ಬಂದಿದ್ರೆ. ಸೊ ಈಸಿಯಾಗಿ ನಾವು ಐಡೆಂಟಿಫೈ ಮಾಡಿ ಅದನ್ನ ಫಿಕ್ಸ್ ಮಾಡ್ಬೋದು ಆನ್ ಟೈಮ್ ಒಳಗಡೆ. ಸೊ ಯಾವುದೇ ಒಂದು ತಪ್ಪು ಆಗೋಕ್ಕಿಂತ ಮುಂಚೆ. ಇನ್ನೊಂದೀಗ ಇದು ಫ್ಯಾಮಿಲಿ ಗಿಫ್ಟ್. ಈ ಫ್ಯಾಮಿಲಿ ಗಿಫ್ಟ್ ಬಂದ್ ಮಾಡಿರಿ, ಇಲ್ಲ ಬಾಟಲ್ ಬಂದ್ ಮಾಡಿರಿ, ಬಾಟಲ್ ಬಂದ್ ಮಾಡಲಿ. ಈಗ ಸೀಸನ್ಸ್ ಐತಿ, ಲೈಕ್ ರೈನ್ ಕೋಟ್ ಕೊಟ್ರಲ್ಲ, ರೈನ್ ಕೋಟ್ ಕೊಡ್ರಿ. ಈ ಬಾಟಲ್ ಹೋಲ್ಡ್ ಮಾಡಿ ಅಂದ್ರೆ ಇದನ್ನ ಮಾಡಬೇಕು. ಹಂಗೆ ಮಾಡ್ಬೇಡ್ರಿ. ಈಗ ಸೀಸನ್ ರೈನಿ ಸೀಸನ್ ಐತಿ, ರೈನಿ ಸೀಸನ್ ಅವ್ನ ರೈನ್ ಕೋಟ್ ಕೊಟ್ಟ ಇದನ್ನ ಮಾಡ್ರಿ. ಬಾಟಲ್ ಆಮೇಲೆ ಕೊಡಕ್ಕೆ ಬರುತ್ತೆ. ರೈನಿ ಸೀಸನ್ ಮುಗಿದ್ಮೇಲೆ ಮತ್ತೆ ಅದು ಯೂಸ್ ಆಗಿ ಸುಮ್ಮನೆ ಹಂಗೆ ವೇಸ್ಟ್ ಆಗ್ತವೆ. ಇದು ಒಂದು ಲೈಕ್ ಓಲ್ಡ್ ಹಳೆ ಎಲ್ಲ ಇದಾಗ್ಬಿಡುತ್ತೆ ನೋಡಿ ಪೂರ. ಇನ್ನೆಲ್ಲ ಇದೆಲ್ಲ ಹಿಂಗೆ ಇರ್ಬಾರ್ದು. ಪೂರ ಪೊಸಿಷನ್ ಎಲ್ಲ ಚೇಂಜ್ ಆಗುತ್ತೆ ಕಂಪ್ಲೀಟಾಗಿ. ಇಂಥವೆಲ್ಲ ಓಲ್ಡ್ ಮ್ಯಾಟ್ಸ್ ಆಗಿರ್ಬೋದು, ಇವನ್ನ
ಇವೆಲ್ಲ ಹಾಂ ಹಾಂ ಅದ್ರೊಳಗೆ ಮತ್ತೆ ಪೂರ ಕಂಪ್ಲೀಟಾಗಿ ಫಾಲೋ ಅಪ್ ಬಿಡಲ್ಲ ಹಾಂ ಹಾಂ ಪೂರ ನೋಡಿ ಇಲ್ಲೆಲ್ಲ ಹಾಂ ಇದೆಲ್ಲ ಗಲೀಜಾಗಿದೆ ಹಾಂ ಸೈಡಿಂದ ಅಪ್ ಟು ಅಲ್ಲಿ ಲಾಕರ್ ಐತಲ್ಲ ಅಲ್ಲಿ ಮಟ್ಕೊಂಡು ಎಲ್ಲ ನೀಟಾಗಿ ಬರ್ದು ಕೊಟ್ಬಿಡ್ತೀವಿ. ಗೈಸ್ ಇನ್ನೊಂದು ನೋಡಿ, ಇವಾಗ ನಾವು ಫಸ್ಟ್ ಥಿಂಗ್ಸ್ ಏನಪ್ಪ ಅಂದರೆ, ಬಿಫೋರ್ ನಾವೇನು ಮಾಡ್ತಿದ್ವಿ ಅಂದರೆ ಫೋನ್ಸ್ನ ತೋರಿಸ್ಬೇಕಾದ್ರೆ ಕಸ್ಟಮರಿಗೆ ಮ್ಯಾಟ್ ಯೂಸ್ ಮಾಡ್ತಿದ್ವಿ. ಓಕೆ, ಸೊ ಅಪ್ಗ್ರೇಡ್ ಅಂದರೆ ನಾನು ಏನಂತ ನಿಮ್ಗೆ ಇವಾಗ ತೋರಿಸ್ತೀನಿ. ಅಪ್ಗ್ರೇಡ್ ನಾವು ಕೂಡ ಇಷ್ಟು ದೊಡ್ಡ ಕಂಪ್ನಿಯಾಗಿ ಬೆಳಿಬೇಕಂದ್ರೆ ಡೈರೆಕ್ಟಾಗಿ ನಾವೇನು ಎಲ್ಲನೂ ಸೆಟಪ್ ಮಾಡಿಬಿಟ್ಟು ಈ ಥರ ಆಗಿಲ್ಲ. ಸೊ ಪ್ರತಿಯೊಂದರಲ್ಲೂ ಹಂತ ಹಂತವಾಗಿ ಚೇಂಜಸ್ಸನ್ನು ತಂದಿದ್ದೀವಿ. ಏನಪ್ಪ ಅಪ್ಗ್ರೇಡ್ ಚೇಂಜಸ್ ಅಂದರೆ ಕನ್ಸಿಸ್ಟೆನ್ಸಿ ಅಂತಾರಲ್ಲ ಆ ಥರ. ಈಗ ಫಸ್ಟ್ ನಾವು ಫೋನ್ ತೋರಿಸ್ತಿರ್ಬೇಕಾದ್ರೆ ಕಸ್ಟಮರ್ಗೆ ಏನು ಮಾಡ್ತಿದ್ವಿ, ಜಸ್ಟ್ ಹ್ಯಾಂಡಲ್ಲಿ ಕೊಟ್ಟು ತೋರಿಸ್ತಿದ್ವಿ, ಫೋನ್ನ ಕೆಳಗಡೆ ಇಡ್ತಿದ್ವಿ. ನೆಕ್ಸ್ಟ್ ಏನು ಮಾಡಿದ್ವಿ, ಈ ಥರ ಒಂದು ಮ್ಯಾಟ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಇವಾಗ ಪ್ರೆಸೆಂಟ್ ಏನು ಅಪ್ಡೇಟ್ ಮಾಡ್ತಾಯಿದ್ವಿ, ಈ ಮ್ಯಾಟನ್ನು ಕೂಡ ತೆಗೆದು ಬಿಸಾಕ್ತಿದ್ವಿ. ಯಾಕೆಂದರೆ ಇವಾಗೂ ಕೂಡ ಒಂದು ಅಪ್ಡೇಟ್ನ ತಂದಿದ್ವಿ. ಏನಪ್ಪ ಅಪ್ಡೇಟ್ ನಾನು ನಿಮ್ಗೆ ಶೋ ಮಾಡ್ತೀನಿ ಇವಾಗ. ಓಕೆ, ಇವಾಗ ಅದಕ್ಕಿಂತ ಪ್ರೀಮಿಯಮ್ ಆಗಿ ಮಾಡಲಿಕ್ಕೋಸ್ಕರ ಹಂತ ಹಂತವಾಗಿ ಅಪ್ಡೇಟ್ ಅಂದರೆ ಇದೇನೆ ಅನ್ನೋದು. ಓಕೆ, ಇದು ಅಂದರೆ ಒಂದು ಫೋನ್ನ ಕಸ್ಟಮರಿಗೆ ತೋರಿಸ್ಲಿಕ್ಕೋಸ್ಕರ ಈ ಒಂದು ಪ್ರೊಸೀಜರ್ ಸ್ಟ್ಯಾಂಡರ್ಡ್ ಆಗಲಿಕ್ಕೆ 3 ಸ್ಟೆಪ್ಸ್ನ ತೊಗೊಂತು. ಅಂದರೆ ಫಸ್ಟಿಗೆ ನಾವು ನಾರ್ಮಲಾಗಿ ಕೈಯಲ್ಲಿ ಕೊಡ್ತಿದ್ವಿ ಫೋನ್ನ, ನೆಕ್ಸ್ಟ್ ನಾವು ಮ್ಯಾಟನ್ನು ತಂದು ಫಾರ್ ಎಕ್ಸಾಂಪಲ್ ತೋರಿಸಿದೆ. ಇವಾಗ 3rd ಸ್ಟೇಜಲ್ಲಿ ನಾವು ಇದನ್ನು ಡೈರೆಕ್ಟಾಗಿ ಟ್ರೇಸನ್ನು ತಂದಿದ್ವಿ. ಫೋನ್ನ ತೋರಿಸ್ತಿರ್ಬೇಕಾದ್ರೆ ಈ ಟ್ರೇನ ಯೂಸ್ ಮಾಡ್ಬೋದು ಅಂತ ಹೇಳಿ. ಸೊ ಇದಕ್ಕೆ ಹೇಳೋದು ಅಪ್ಗ್ರೇಡ್ ಅಂತ ಹೇಳ್ಬಿಟ್ಟು. ಕನ್ಸಿಸ್ಟೆನ್ಸಿ ಇರಬೇಕು, ಅಪ್ಗ್ರೇಡ್ ಮಾಡ್ತಿರ್ಬೇಕು, ನೆಕ್ಸ್ಟ್ ನೀವು ಬೆಟ್ರ್ ಅಂತ ಹೇಳ್ಬಿಟ್ಟು ಮಾಡ್ತಾನೆ ಹೋಗ್ತಾ ಇರಬೇಕು. ಫೈನ್. ಈಗ ನೋಡಿ ಎಷ್ಟು ಪ್ರೀಮಿಯಮ್ ಕಾಣ್ತವೆ ಫೋನ್ಸ್ ಎಲ್ಲನೂ. ಫೋನ್ ನೋಡ್ಲಿಕ್ಕೆ ಕೂಡ ಲುಕ್ ಕಾಣುತ್ತಲ್ಲ ಆ ಥರ. ಸೊ ಹಾಗೆ ನಾನು ನಿಮಗೆ ಸ್ಟಾಕಲ್ಲಿ ಏನೇನು ಸ್ಟಾಕ್ ಇದಾವೆ ಅಂತ ಹೇಳ್ಬಿಟ್ಟು ಒಂದು ರೀಲ್ ವೀಡಿಯೋ ಫಾರ್ಮೆಟ್ ಕೂಡ ಮಾಡ್ತಾಯಿದ್ದೆ. ಜಸ್ಟ್ ನಾನು ನಿಮಗೂ ಕೂಡ ಶೋ ಮಾಡ್ತೀನಿ, ಒಂದು ಕಡೆ ಬನ್ನಿ. ಸೊ ನೋಡ್ತಾ ಇರ್ಬೋದು 4 Ultra, 17 Pro, 16 Pro Max, iPhone 16, 15 ಪ್ಲಸ್ಸು, ಗೂಗಲ್ ಫಿಕ್ಸಲ್ ಕೂಡ ಸ್ಟಾಕಲ್ಲಿದೆ. ಎಲ್ಲ ಫೋನ್ಸ್ MGRನ ಸ್ಟೋರಲ್ಲಿ ನಿಮಗೆ ವಿತ್ ವಾರಂಟಿ ಸಿಗುತ್ತೆ. GST ಬಿಲ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಹಾಗೆ ಒಂದು ರೀಲ್ ಶೂಟ್ ಕೂಡ ಮಾಡೋದಿತ್ತು. ಎವ್ರಿ ವೀಕ್ ವಿಲ್ ಟ್ರೈ ಟು ಡೂ 1 ರೀಲ್ ಶೂಟ್. ಸೊ ಪ್ರತಿಯೊಂದು ಸ್ಟೋರ್ ಕಡೆಯಿಂದ. ಫೈನ್, ಈ ಒಂದು ರೀಲ್ ಶೂಟ್ ಆದ ತಕ್ಷಣ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಬ್ಯಾಕ್. ಸೊ ಇವಾಗ ಗೋಯಿಂಗ್ ಬ್ಯಾಕ್ ಟು ದ ಹೋಮ್ ಅಂತ ಹೇಳ್ತಾನೆ. ಸೊ ಇಫ್ ಯು ಆರ್ ರಿಯಲಿ ವಾಂಟ್ ಟು ಗೂಗಲ್ ರಿವ್ಯೂ ಮಾಡ್ಬೇಕನ್ಸಿದ್ರೆ ಸೊ ಸ್ಕ್ಯಾನರ್ ತೋರಿಸ್ತಾ ಬೇಗ ರಿವ್ಯೂ ಮಾಡ್ಕೊಳ್ಳಿ. ಹಾಗೆ ಆಫರ್ಗೋಸ್ಕರ ಸೊ ಡೈಲಿ ಎವ್ರಿ ಡೇ ಆಫರ್ಗೋಸ್ಕರ ವಾಟ್ಸಪ್ ಚಾನಲ್ನ ಬೇಗ ಜಾಯ್ನ್ ಆಗಿಬಿಡಿ. ಸೊ ನಾನು ನಿಮ್ಗೆ ಸಿಗ್ತೀನಿ ಆನ್ ದಿ ವೇ ಕಾರ್ಲಿ. ಗೈಸ್ ನಾವು ವಿ ಆರ್ ಗೋಯಿಂಗ್ ಬ್ಯಾಕ್. ಸೊ ರಿಟರ್ನ್ ಹೋಮ್ಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಸೆಷನ್ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಮಿಸ್ಟ್ರಿ ಆರ್ಟ್, ಇವತ್ತಿನ ನಾವು ಸರ್ಪ್ರೈಸ್ ವಿಸಿಟಲ್ಲಿ ಏನು ಕಲ್ತ್ವಪ್ಪ ಅನ್ನೋದಾದರೆ, SOPsನ ನೀವು ಮೇಜರಾಗಿ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಬೇಕು. ಆವಾಗಲೇ ನೀವು ಕಂಪ್ನಿ ಥರನೇ ಸೆಟಪ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಆಯಿತಾ, ನೀವು ಸಣ್ಣ ಪುಟ್ಟ ಸ್ಟೋರ್ ಆಗಿರ್ಬೋದು, ಬಿಸ್ನೆಸ್ ಮಾಡ್ತಿದ್ರು ಕೂಡ ಅಲ್ಲಿರುವಂಥ ವರ್ಕರ್ಸಿಗೆ SOP ಅಂದರೆ ಅವರ ಒಂದು ಪ್ರತಿಯೊಂದು ಎವ್ರಿ ಡೇ ಮಾಡುವಂಥ ಕೆಲಸನ ಲಿಸ್ಟ್ ಔಟ್ ಮಾಡಿ ಅವ್ರ ಕೈಯಲ್ಲಿ ಏನಾದರೂ ಕೊಟ್ಟರೆ ಅವ್ರು ಅವ್ರನ್ನ ಪ್ರತಿದಿನ ಮಾಡ್ತಾ ಹೋಗ್ತಾರೆ. ನೀವು ಎವ್ರಿ ಟೈಮ್ ಅವ್ರಿಗೆ ಹೇಳುವಂಥ ಅವಶ್ಯಕತೆ ಬೀಳಂಗಿಲ್ಲ. ಜಸ್ಟ್ ಅವ್ರು ಏನಾದರೂ ತಪ್ಪು ಮಾಡಿದಾಗ ನೀವು ಅವ್ರನ್ನ ರಿವೈಸ್ ಮಾಡಬೇಕು. ಸೊ ಇದನ್ನ ಈ ಥರ ಅಲ್ಲ, ಇದನ್ನ ನೀಟಾಗಿ ಮಾಡಬೇಕು, ಹೀಗೆ ಮಾಡಬೇಕು, ಈ ಥರ ಜಸ್ಟ್ ಅವ್ರನ್ನ ಟ್ರ್ಯಾಕ್ ಮಾಡಿದರೆ ಸಾಕು. ವೀಕ್ಲಿ ಒನ್ಸ್ ಆಗಿರ್ಬೋದು ಅಥವಾ ಮಂತ್ಲಿ ಒನ್ಸ್ ನೀವು ಅವ್ರಿಗೆ ರಿಪೋರ್ಟನ್ನು ಕೊಟ್ಟಾಗ ಕ್ಲಿಯರಾಗಿ SOPsನ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಸಿದಾಗ ನಿಮ್ಮ ವರ್ಕ್ ಕೂಡ ಈಸಿಯಾಗಿ ಹೋಗುತ್ತೆ. ಸೊ ಅವಾಗ ನೀವು ಕೂಡ ಈಸಿಯಾಗಿ ನೀವು ಹೋಗಿ ಟ್ರಿಪ್ಗೆ ಹೋಗಿದ್ರು ಕೂಡ ನಿಮ್ಮ ಬಿಸ್ನೆಸ್ ರನ್ ಆಗ್ತಾನೆ ಇರುತ್ತೆ. ಫೈನ್. ಓಕೆ ಫೈನ್ ಗೈಸ್, ಸ್ಟೇ ಟ್ಯೂನ್ ಆಗಿರಿ. ನಾನು ಬರ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳಗಡೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.